ಈ ಒಂದು ಸ್ಟಾರ್ ವೇದಿಕೆಗೆ ಆಂಜನೇಯನ ಪರಮ ಭಕ್ತ ಎಂಟ್ರಿ ಆಗುವಂತ ಸಮಯ. ಅಷ್ಟೇನಾ ಸೌಂಡು? ಯಾರು ಲೋಕಲ್ ಇಂದ ಗ್ಲೋಬಲ್ ಹುಡುಗರ ತನಕ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನ ಸರ್ದಾರ ಇವರು, ಕರ್ನಾಟಕದ ಹೆಮ್ಮೆ ಇವರು. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ಕರ್ನಾಟಕದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಜಯ ಆಂಜನೇಯ. ಧ್ರುವ ಸರ್ಜಾ ಅವರೇ, ವೆಲ್ಕಮ್ ಟು ಕಲರ್ಸ್ ಕನ್ನಡ ಪ್ರೆಸೆಂಟ್ ಸಿತಾರ ಅವಾರ್ಡ್ಸ್ 2023. ಆಕ್ಚುಲಿ ಬಹಳಷ್ಟು ಜನ ಅವಾಗಿಂದ ಕಾಯ್ತಾ ಇದ್ರು, ಎಲ್ಲಿ ಧ್ರುವ ಸರ್ಜಾ ಅವರು, ಎಲ್ಲಿ ಧ್ರುವ ಸರ್ ಅಂತ. ಸೊ ಫೈನಲಿ ಬಂದ್ಯಾರು ನೋಡ್ರಪ್ಪ ನಿಮ್ಮ ಧ್ರುವ ಸರ್ಜಾ ಅವರು. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಕರ್ನಾಟಕದಾದ್ಯಂತ, ಏನ್ ಹೇಳಕ್ ಇಷ್ಟಪಡ್ತೀರಿ ಅವರಿಗೆ? ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಸ್ನೇಹಿತರಿಗೆ ಆ್ಯಂಡ್ ಈ ಪ್ರೋಗ್ರಾಮ್ನ ವ್ಯೂ ಮಾಡ್ತಿರೋ ಎಲ್ಲ ವ್ಯೂವರ್ಸ್ಗೆ ಆ್ಯಂಡ್ ಎಲ್ಲ ಹಿರಿಯರು ಎಲ್ಲರಿಗೂ, ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಚಿತ್ತಾರ ಬಗ್ಗೆ ಒಂಚೂರು ಜಿಸ್ಟಲ್ಲಿ ಹೇಳಬೇಕು ಅಂದರೆ, ಸುಮಾರು ಒಂದು 12 ವರ್ಷದ ಹಿಂದೆ, ಅಂದರೆ 2010-11 ಫಸ್ಟ್ ಟೈಮ್ ನಾನು ಚಿತ್ತಾರ ಆಫೀಸ್ಗೆ ಹೋಗಿದ್ದೆ. ಆಗ ಅದ್ದೂರಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇತ್ತು. ಸೊ ನಾನು ಚಿತ್ತಾರ ಆಫೀಸ್ಗೆ ಹೋಗಿ, ಅಲ್ಲ ಸರ್, ನಾನು ನ್ಯೂ ಕಮರು, 1-2 ಫೋಟೋ ಹಾಕ್ಬೋದಾ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿದ್ದೆ. ಒಂದು 5 ಪೇಜ್ ಫೋಟೋ ಹಾಕಿದರು. ನಾನು ಏನು ಹೇಳ್ತೀನಿ ಅಂದರೆ, ಚಿತ್ತಾರ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಎಂಕರೇಜ್ ನ್ಯೂ ಕಮರ್ಸ್. ಹಾನೆಸ್ಟ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ನನಗೆ ಅದ್ರ ವ್ಯಾಲ್ಯೂಸ್ ಒಂಚೂರು ಗೊತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬುಕ್ಕಲ್ಲಿ ಕವರ್ ಪೇಜಲ್ಲಿ ಬರಬೇಕು ಅನ್ನೋದು, ಅಯ್ಯೋ ರಿಲೀಸ್ ಟೈಮಲ್ಲಿ ಕವರ್ ಪೇಜಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊತಾ ಇದ್ದೆ, ರಿಕ್ವೆಸ್ಟ್ ಮಾಡಿದ್ದೆ. ಆದರೆ ನನಗೆ ಹಿಂದೆ ಪೇಜಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದರು. ನಾನು ಮುಂದೆ ನೋಡ್ತೀಯ, ಹಿಂದೆ ನೋಡಲ್ಲ ಅಂತಿದ್ದೆ. ನನ್ನ ಸ್ನೇಹಿತರಿಗೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ನಾನು ಕವರ್ ಪೇಜ್ ನೋಡೋದಕ್ಕಿಂತ ಹಿಂದೆ ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಚಿತ್ತಾರಲ್ಲಿ ನಂದು ಇವಾಗ ಕವರ್ ಪೇಜ್ ಬರುತ್ತೆ, ಆದ್ರೂ ಹಿಂದೆ ಯಾರು ಇದರಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ಸ್ಟ್ರಗಲ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮುಂದೆಗಿಂತ ಹಿಂದೆ ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಖಂಡಿತವಾಗ್ಲೂ. ಆ್ಯಕ್ಚುಲಿ ಧ್ರುವ ಸರ್ಜಾ ನಮ್ಮ ಜೊತೆ ಇದ್ದಾರೆ ಅಂದಮೇಲೆ ಒಂದಷ್ಟು ಡೈಲಾಗ್ಗಳು ಬರಲಿಲ್ಲ ಅಂದರೆ ಚಾನ್ಸೇ ಇಲ್ಲ. ಏನಂತೀರಪ್ಪ? ಮತ್ತು ಸಿಂಪಲಾಗಿ ಡೈಲಾಗ್ ಹೇಳಿ ಅಂತ ಹೇಳಲ್ಲ ನಾನು. ಒಂದಷ್ಟು ಪೋಸ್ಟರ್ಗಳು ಬರುತ್ತೆ, ಆ ಪೋಸ್ಟರ್ ನೋಡಿದ ತಕ್ಷಣ ನಿಮ್ಗೆ ಯಾವ ಡೈಲಾಗ್ ಬರುತ್ತೋ ಆ ಡೈಲಾಗ್ ಹೇಳ್ಬೋದು. ಅಪ್ಪಿತಪ್ಪಿ ಪೋಸ್ಟರ್ ತುಂಬ ಹೊಸದು ಅನಿಸಿದ್ರೆ ಆ ಪೋಸ್ಟರ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ಬೋದು. ನಮ್ಮಲ್ಲೇ ಮೊದಲು ಅಂತ ಹಾಕೊಂತಾರೆ ಇವರು. ಓಕೆ, ಎಸ್, ಬರಲಿ ಮೊದಲನೇ ಫೋಟೋ. ಪೊಗರು. ವೆರಿ ನೈಸ್. ನೆಕ್ಸ್ಟ್ ಫೋಟೋ. ಭರ್ಜರಿ. ಲೆಂತ್ ಡೈಲಾಗ್ ಬೇಕೇ ಬೇಕು, ಯಾಕಂದ್ರೆ ಈ ಸಿನಿಮಾದಲ್ಲಿ ಮಿನಿಮಮ್ ಒಂದು 10 ನಿಮಿಷ ಡೈಲಾಗ್ ಇದೆ ಒಂದೊಂದು. ಆರಾಮಾಗಿದ್ಯಾ ಸುಬ್ಲಕ್ಷ್ಮಿ? ಇಲ್ಲ ಏನ್ರಪ್ಪ ನೋಡ್ರ ಇಲ್ಲಿ, ಇದು ಯಾವ್ದೋ ಇದು ಸ್ಟಾರ್ಟರ್ಸ್ ಆಗೋಯ್ತು, ಒಂಚೂರು ಫುಲ್ ಬಿಲ್ಸ್ ಬೇಕು. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ನು ಹೊಡಿತಾರೆ, ಮೇಡಮ್ ಕೈ ಹೊಡಿತಾರೆ, ಮಿಸ್ಟರ್ ಕಾಲು ಹೊಡಿತಾರೆ, ಅಶೋಕ ಎದೆಗೆ ಹೊಡೆಯೋದು. ಲವ್ಲಿ. ನೆಕ್ಸ್ಟ್ ಪೋಸ್ಟ್. ಮಾರ್ಟಿನ್. ಸಿಕ್ಕಾವಡೆ ಕಾಯ್ತಾ ಇದ್ದಾರೆ ಎಲ್ಲರೂ ನೋಡಿ. ಅಲ್ಲಿ ಫೋಟೋ ಬರ್ತಿದ್ದಂಗೆ ಆಗ್ಲೇ ವಿಸಿಲ್ಗಳು ಸ್ಟಾರ್ಟ್ ಆಯ್ತಲ್ಲ. ಅದೇ ನಾವು ಕೇಳ್ತಾ ಇದೀವಿ. ಇಟ್ಸ್ ನಾಟ್ ಅ ಜೋಕ್. ಹೂ ಇಸ್ ಮಾರ್ಟಿನ್? ಒನ್ಸ್ ಮೋರ್ ಪ್ಲೀಸ್. ಇಟ್ಸ್ ನಾಟ್ ಅ ಜೋಕ್. ಹೂ ಇಸ್ ಮಾರ್ಟಿನ್? ಲವ್ಲಿ. ಆಕ್ಚುಲಿ ಬನ್ನಿ ಇಲ್ಲೇ ಬನ್ನಿ. ಮಾರ್ಟಿನ್ ಚಿತ್ರದ ಎಕ್ಸ್ಕ್ಲೂಸಿವ್ ಡೈಲಾಗ್ ಅನ್ನೋ ರಿವೀಲ್ ಆಯಿತು. ಈಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಾದರೂ ಹೇಳ್ಬೋದಾ?
ಸಿನಿಮಾ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಅಂದರೆ ಇದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಇದುವರೆಗೂ ಎಲ್ಲೂ ಹೇಳಿಲ್ಲದೆ ಇರೋದು. ಮಾರ್ಟಿನ್ ಫಸ್ಟ್ ಹಾಫ್ ಫೈನಲ್ ಟ್ರಿಮ್ಮಿಂಗ್ ಆಗಿ ಲಾಕ್ ಆಗಿ ಸಿ ಜಿಗೆ ರೀ ರೆಕಾರ್ಡಿಂಗೆಲ್ಲ ಹೋಗಿದೆ. ಸೆಕೆಂಡ್ ಹಾಫ್ ಇನ್ನೇನು ಫೈನಲ್ ಟ್ರಿಮ್ಮಿಂಗ್ ಆಗ್ತಾ ಇದೆ, ಆದಷ್ಟು ಬೇಗ ಬರ್ತೀವಿ. ಸಖತ್ತಾಗಿ ಹೇಳೋದು, ಸೂಪರಾಗಿ ಹೇಳೋದು. ಇದೆಲ್ಲ ನಾನು ಕೇಳಿದೆ, ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಟಿನಿಂದ? ನಾವು ಯಾವ ಥರ ಧ್ರುವನ ನೋಡ್ಬೋದು ನಾವು? ಜಾಸ್ತಿ ಡೈಲಾಗ್ಸ್ ಇರಲ್ಲ ಈ ಸಿನಿಮಾದಲ್ಲಿ. ಹಾಂ, ಧ್ರುವ ಸರ್ ಡೈಲಾಗ್ಸ್ ಇರಲ್ವಾ? ಕಮ್ಮಿ. ಓಕೆ, ಇದೇ ಎಕ್ಸ್ಕ್ಲೂಸಿವಾ? ನನ್ನನ್ನು ಕೇಳಿದ್ರೆ ಇದೇ ಎಕ್ಸ್ಕ್ಲೂಸಿವ್. ಓಕೆ, ಬಟ್ ಯಾವಾಗ ನಾವು ನೋಡ್ಬೋದು ಮಾರ್ಟಿನನ್ನ ಎಲ್ಲರೂ? ಈ ಇಯರಲ್ಲೇ ನೋಡ್ಬೋದು, ಇದೇ ವರ್ಷದಲ್ಲೇ ನೋಡ್ಬೋದು. ಚಿತ್ತಾರ ಬರ್ಕೊಳ್ಳೆ, ಇದು ನಮ್ಮಲ್ಲೇ ಮೊದಲು. ಈ ಇಯರಲ್ಲೇ ನಾವು ಮಾರ್ಟಿನಿನ ಬೆಳ್ಳಿ ತೆರೆ ಮೇಲೆ ನೋಡ್ಬೋದು ಅಂತ ಈ ಕೂಡಲೇ ನಮ್ಮ ಧ್ರುವ ಸರ್ದವ್ರು ಹೇಳಿದರೆ ಇದು ನಮ್ಮಲ್ಲೇ ಮೊದಲು. ಬಟ್ ನಿಜವಾಗ್ಲೂ ಮಾರ್ಟಿನಿನ ಇಡೀ ಪ್ರಪಂಚ ಕಾಯ್ತಾ ಇದೆ, ಯಾಕೆಂದರೆ ಇಟ್ಸ್ ಆಲ್ಸೋ ಮಲ್ಟಿಲಿಂಗ್ವಲ್ ಮೂವಿ, ಸೊ ಪ್ಯಾನ್ ಇಂಡಿಯನ್ ಮೂವಿ. ನಾವೆಲ್ಲರೂ ಕಾಯ್ತಾ ಇದ್ವಿ. ವಿಶ್ ಯು ಆಲ್ ದಿ ಬೆಸ್ಟ್ ಮಾರ್ಟಿನ್ಗೆ, ದೊಡ್ಡ ಮಟ್ಟದ ಸಕ್ಸಸ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಇಲ್ಲೇ ಇರ್ತೀನಿ.